ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ 1ನೇ ತಾರೀಕಿನಿಂದಲೇ ಪ್ರಾರಂಭ ಆಗಿದೆ. ಇದೇ ಒಂದು ತಿಂಗಳ 25ನೇ ತಾರೀಕು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. 25ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರು ಸಹ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಹಾಗೆ ನೀವು ಈಗಲೂ ಸಹ ಬೇಗ ಸಬ್ಮಿಟ್ ಮಾಡಿದ್ರೆ ಈಗ ಯಾವುದೇ ಒಂದು ಇಶ್ಯೂ ಇರೋದಿಲ್ಲ. ಇನ್ನು ಮುಂದೆ ಬರ್ತಾ ಎಲ್ಲರೂ ಒಂದೇ ಸಲ ಸಬ್ಮಿಟ್ ಮಾಡೋದಕ್ಕೆ ಹೋದಾಗ ಸರ್ವರ್ ಇಶ್ಯೂ ಅಥವಾ ನೆಟ್ವರ್ಕ್ ಇಶ್ಯೂ ಈ ರೀತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗನೆ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಬಿಡಿ. ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗ ನೀವು ಈಸಿಯಾಗಿ ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ತುಂಬ ಜನ ಈಗ ಅಕ್ಟೋಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿದೆಯಾ ಅಥವಾ ಕ್ರೆಡಿಟ್ ಆಗಿಲ್ವಾ, ಇನ್ನೂ ರಿಲೀಸ್ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನೋದು ತುಂಬ ಜನರ ಡೌಟ್ ಆಗಿದೆ. ಅಕ್ಟೋಬರ್ ತಿಂಗಳ ಬಗ್ಗೆ ಈ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳಿದಾಗ ಅವರು ಈಗಾಗಲೇ ನಾವು ಅಕ್ಟೋಬರ್ ತಿಂಗಳ ಅಮೌಂಟನ್ನು ಸ್ವಲ್ಪ ಜನಕ್ಕೆ ರಿಲೀಸ್ ಮಾಡಿದ್ದೀವಿ, ಈಗಾಗಲೇ ಕ್ರೆಡಿಟು ಸಹ ಆಗಿದೆ. ಹಾಗೆ ಇನ್ನೂ ಸ್ವಲ್ಪ ಜನಕ್ಕೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಬಡ್ಜೆಟ್ಟು ಖಾಲಿ ಆಗಿದೆ. ಹಾಗಾಗಿ ಇನ್ನೊಂದು ವಾರ ಲೇಟ್ ಆಗುತ್ತೆ ಮತ್ತು DBTಗೆ ಅಮೌಂಟನ್ನು ಪುಷ್ ಮಾಡ್ತಾರೆ. ಆಗ ಎಲ್ಲರಿಗೂ ಸಹ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅಂಥವರಿಗೆ ಕ್ರೆಡಿಟ್ ಆಗುತ್ತೆ ಇನ್ನೊಂದು ವೀಕ್ ಒಳಗಡೆ ಅಂತ ತಿಳಿಸಿದ್ರು. ಹಾಗೆ ನೆಕ್ಸ್ಟ್ ನವಂಬರ್ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಂದರೆ ಇನ್ನೂ ರಿಲೀಸ್ ಆಗಿಲ್ಲ. ಈಗ ಈ ಒಂದು ಅಕ್ಟೋಬರ್ ತಿಂಗಳ ಅಮೌಂಟ್ ಇನ್ನೂ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆಲ್ಲ ಕ್ರೆಡಿಟ್ ಆದಮೇಲೆ ನೆಕ್ಸ್ಟ್ ನವಂಬರ್ ತಿಂಗಳ ಅಮೌಂಟು ರಿಲೀಸ್ ಮಾಡ್ತಾರೆ. ಇನ್ನೂ ಒಂದು 15 ಡೇಸ್ ಟೈಮ್ ಆಗುತ್ತೆ ರಿಲೀಸ್ ಮಾಡೋದಕ್ಕೇ. ಅದು ರಿಲೀಸ್ ಮಾಡಿದ್ಮೇಲೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಈ ಮಂತ್ ಎಂಡಿಂಗ್, ಈ ಒಂದು ಡಿಸೆಂಬರ್ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ನವಂಬರ್ ತಿಂಗಳ ಅಮೌಂಟು ಸಹ ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅಕ್ಟೋಬರ್ ತಿಂಗಳ ಅಮೌಂಟು ಈಗಾಗಲೇ ಕೆಲವರಿಗೆ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ನಿಮಗೇನಾದರೂ ಅಕ್ಟೋಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ಅಂದರೆ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಅಥವಾ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಅಂದರೆ ಅಂಥವರು ಸಹ ಕಮೆಂಟ್ ಮಾಡಿ ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ ಅಂತ. ಆದರೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಈಗ ಅರ್ಧ ಜನಕ್ಕೆ ಅಮೌಂಟ್ ಬಂದಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಅಮೌಂಟು ಇನ್ನೊಂದು ವೀಕ್ ಒಳಗಡೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ತುಂಬ ಜನರ ಡೌಟು, ಕೌಶಲ್ ಕಡೆಯಿಂದ ಕಾಲ್ ಬರ್ತಾ ಇದೆ, ಅಟೆಂಡ್ ಮಾಡಬೇಕಾ ಬೇಡವಾ, ಅಟೆಂಡ್ ಮಾಡಿದ್ರೆ ಇದೇನಾದರೂ ಫೇಕ್ ಕಾಲ ಅಥವಾ ಕೌಶಲ್ ಕಡೆಯಿಂದನೇ ಬರ್ತಾ ಇರೋ ಕಾಲ, ಇದಕ್ಕೂ ಸಹ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇದು ಕೌಶಲ್ ಕಡೆಯಿಂದನೇ ಬರ್ತಾ ಇರುವಂತಹ ಕಾಲು. ನೀವು ತಪ್ಪದೆ ಎಲ್ಲರೂ ಸಹ ಈ ಒಂದು ಕೌಶಲ್ ರಿಜಿಸ್ಟರ್ ಆಗಿ ಟ್ರೈನಿಂಗನ್ನು ತಗೊಳ್ಳೇಬೇಕಂತೆ. ಈ ತಿಂಗಳಿಂದ ಕಡ್ಡಾಯ ಮಾಡ್ತಾ ಇದ್ದೀವಿ ಅಂತ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದಾಗ ಅವರು ತಿಳಿಸಿದ್ದಾರೆ. ತಪ್ಪದೇ ನೀವು ಪ್ರತಿಯೊಬ್ಬರು ಸಹ ಯಾರೆಲ್ಲ ಯುವನಿಧಿಗೆ ರಿಜಿಸ್ಟರ್ ಆಗಿದ್ದೀರಾ, ಈಗಾಗಲೇ ನೀವು 6 ತಿಂಗಳಿಂದ ನಿಮಗೆ 6 ತಿಂಗಳ ಅಮೌಂಟ್ ಈಗಾಗಲೇ ಕ್ರೆಡಿಟ್ ಆಗಿದೆ ಅಂತ ಅಂದರೆ ಅಂಥವರು ಈ ಒಂದು ಕೌಶಲ್ ಎಲಿಜಿಬಲ್ ಇದ್ದಾರೆ. ಅವರೆಲ್ಲರೂ ಸಹ ಈ ಒಂದು ಕೌಶಲ್ ರಿಜಿಸ್ಟರ್ ಆಗಿ ಟ್ರೈನಿಂಗನ್ನು ಪಡ್ಕೊಳ್ಳೇಬೇಕು. ಟ್ರೈನಿಂಗ್ ಪಡ್ಕೊಂಡ್ರೆ ಮಾತ್ರ ಯುವನಿಧಿ ಅಮೌಂಟು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಯುವನಿಧಿ ಅಮೌಂಟನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ನಿಮ್ಗೆ ಏನಾದರೂ ಕಾಲ್ ಬರ್ತಿದೆ ಅಂತ ಅಂದರೆ ನೀವು ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಹೇಳಿ, ಈಗ ನಮ್ಗೆ ಬರೋಕ್ಕಾಗಲ್ಲ, ನೆಕ್ಸ್ಟ್ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ತಾರಲ್ಲ ಆಗ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಏನಾದರೂ ಒಂದು ರೀಸನ್ ಇದೆ ಅಂತ ಅಂದರೆ ಕರೆಕ್ಟ್ ರೀಸನ್ ಕೊಡಿ. ಅಥವಾ ನಾವು ಬೇರೆ ಊರಲ್ಲಿದ್ದೀವಿ, ನಮಗೆ ನಿಯರ್ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ ಅವ್ರ ಹತ್ರ ಮಾತಾಡಿ. ನೆಕ್ಸ್ಟ್ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ನಿಮಗೆ ಏನಾದರೂ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಥವಾ ನೀವು ಇದೇ ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಡೀಟೇಲ್ಸು ಫೆಚ್ ಆಗೋದಿಲ್ಲ. ಯಾಕೆ ಅಂದರೆ ನೀವು ಒಂದು ಕಂತಿನ ಅಮೌಂಟನ್ನು ಪಡ್ಕೋಬೇಕು. ಒಂದು ಕಂತಿನ ಅಮೌಂಟು ನಿಮಗೆ ಕ್ರೆಡಿಟ್ ಆದಮೇಲೆ ನೆಕ್ಸ್ಟ್ ಮಂತು ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಆಗ ನಿಮಗೆ ಡೀಟೇಲ್ಸು ಫೆಚ್ ಆಗುತ್ತೆ. ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂದರೆ ಮೊದಲನೇ ರೀಸನ್ ಬಂದು ನಿಮಗೆ ಇನ್ನೂ ಒಂದು ಕಂತಿನ ಅಮೌಂಟ್ ಬಂದಿಲ್ಲ ಅಂತ. ಎರಡನೇ ರೀಸನ್ ಬಂದು ನಿಮ್ಗೆ ಅಪ್ಲಿಕೇಶನ್ ಹಾಕಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ರಿಸಲ್ಟ್ ಬಂದಿರುತ್ತಲ್ಲ, ಆ ರಿಸಲ್ಟ್ ಬಂದು ನೀವು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಅಂಥವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಡೀಟೇಲ್ಸು ಫೆಚ್ ಆಗುತ್ತೆ. ಹಾಗೆ ನೀವು ಅಪ್ಲಿಕೇಶನ್ನ ಸ್ಟೇಟಸನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. DEO ಅಥವಾ DDPI ಈ ರೀತಿ ಏನಾದರೂ ಪೆಂಡಿಂಗ್ ಇದೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಸೀಡ್ ಆಗಿಲ್ಲ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಅಂದರೆ ಅಂಥವ್ರಿಗೂ ಸಹ ಡೀಟೇಲ್ಸು ಫೆಚ್ ಆಗಲ್ಲ. ಹಾಗಾಗಿ ಫಸ್ಟು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದೆ ಅಂತ ಅಂದರೆ ಅಂಥವರಿಗೆ ಈಸಿಯಾಗಿ ಡೀಟೇಲ್ಸ್ ಫೆಚ್ ಆಗುತ್ತೆ. ಕೆಲವೊಂದು ಸಲ ಸರ್ವರ್ ಇಶ್ಯೂಯಿಂದನೂ ಸಹ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ನೀವು ಮೊಬೈಲಲ್ಲಿ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಏನಾದರೂ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂತ ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಕರ್ನಾಟಕವನ್ನು
ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿಸ್ಬೋದು, ಅಥವಾ ನೀವು ಹತ್ತಿರದಲ್ಲಿ ಇರ್ತಕ್ಕಂತಹ ಸೈಬರ್ ಸೆಂಟರ್ಗೂ ಸಹ ಹೋಗಿ ನೀವು ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಸ್ಬೋದು. ಅಥವಾ ನಿಮಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಸಹ ನಿಮಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಕೊಡ್ತೀನಿ. ನೆಕ್ಸ್ಟು ತುಂಬ ಜನ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿ ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ ಅಂತ ಅಂದರೆ, ನೀವು ಅಪ್ಲಿಕೇಶನ್ ನಂಬರು ಕರೆಕ್ಟಾಗಿ ಎಂಟ್ರಿ ಮಾಡಿರಲ್ಲ. ಯುವನಿಧಿ ರೆಫರೆನ್ಸ್ ನಂಬರ್ ಅಂತ ಒಂದಿರುತ್ತೆ ಅಪ್ಲಿಕೇಶನ್ ನಂಬರು, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ರೆಫರೆನ್ಸ್ ನಂಬರ್ ಅಂತ ಒಂದಿರುತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ರೆಫರೆನ್ಸ್ ನಂಬರನ್ನು ಹಾಕಿ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ಸು ಶೋ ಆಗೋದಿಲ್ಲ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, ಆ ಒಂದು ನಂಬರನ್ನು ಹಾಕಿ ನೀವು ಸ್ಟೇಟಸನ್ನು ಚೆಕ್ ಮಾಡಬೇಕು. ಆಗ ಮಾತ್ರ ಸ್ಟೇಟಸ್ಸು ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಸಹ ಹಾಕಿ ಎಂಟ್ರಿ ಮಾಡಿ ಚೆಕ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಏನೂ ಶೋ ಆಗ್ತಾ ಇಲ್ಲ ಅಂತ ಅಂದರೆ ವೆಬ್ಸೈಟ್ ಇಶ್ಯೂ ಇರುತ್ತೆ, ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಿಮಗೆ ಆ ರೀತಿ ಡೇಟಾ ನಾಟ್ ಫೌಂಡ್ ಅಂತ ಬರ್ಬೋದು. ಆ ರೀತಿ ಬಂದಾಗ ನೀವು ಆ 1 ಡೇ ಅಥವಾ 1 ಅವರ್ ಬಿಟ್ಟು ಮತ್ತೆ ಚೆಕ್ ಮಾಡಿ, ಆಗ ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ.